ಆ, ಮೊದಲನೇದಾಗಿ ಈ ಒಂದು ಮಾಧ್ಯಮ ಮಿತ್ರರಿಗೆ ಒಂದು ಕೇಳ್ಕೊಳ್ಳೋದಂದ್ರೆ, ಈಗ ವಿಶ್ವಕರ್ಮ ಯುವ ಮೇಲನ ಸಂಸ್ಥೆಯಿಂದ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಮಹಿಳೆಗೆ ಆದಂಥ ಒಂದು ಅನ್ಯಾಯ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಈಗಷ್ಟೇ ಹಲವಾರು ಜಾಹೀರಾತುಗಳು ಮೀಡಿಯಾಗಳೆಲ್ಲ ಬಂದಿರುವಂಥ ವಿಚಾರಗಳು. ನಮ್ಮ ಸಮಾಜದ ಒಂದು ಹೆಣ್ಣು ಮಗಳಿಗೆ ಒಂದು ಬಸರಿ ಮಾಡಿಕೊಂಡು ಮಗು ಕೂಡ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ PG ಜಗನ್ನಿವಾಸ್ ರಾವ್ ಇವರ ಮಗ ಶ್ರೀಯುತ ಕೃಷ್ಣ ಇವರು ಈ ಒಂದು ಕೃತ್ಯಕ್ಕೆ ಕೈಗೊಂಡಿದ್ದಾರೆ. ಹಾಗೆ ನಾವಿಲ್ಲಿ ವೈಯಕ್ತಿಕವಾಗಿ ಒಂದು ನಮ್ಮ ಸಂಘಕ್ಕೆ ಮಾಹಿತಿ ಬಂದ ವಿಚಾರ ಏನಂದರೆ, ಶ್ರೀಯುತ PG ಜಗನ್ನಿವಾಸ್ ರಾವ್ ಇವರನ್ನು ಶಾರದಾ ಸಮಿತಿಯ ಅಧ್ಯಕ್ಷರಾಗಿ ಮಾಡಿರುತ್ತಾರೆ. ಶಾರದಾ ಭಜನಾ ಮಂದಿರದ ಅಧ್ಯಕ್ಷರಾಗಿ ಮಾಡಿರುತ್ತಾರೆ. ಇದೊಂದು ಮುಖ್ಯವಾಗಿ ನಾವೊಂದು ಖಂಡಿಸುವಂಥ ವಿಷಯ. ಯಾಕೆಂತ ಹೇಳಿದ್ರೆ, ನಮ್ಮ ಒಂದು ಮಹಿಳೆ ತಾಯಿ ಸ್ಥಾನದಲ್ಲಿರುವಂಥ ಒಂದು ಹುಡುಗಿ, ಅದೇ ಒಂದು ಶಾರದಾ ಮಾತೆ ತಾಯಿ ಸ್ಥಾನದಲ್ಲಿರುವಂಥ ಒಂದು ಆ ತಾಯಿಯ ಕ್ಷೇತ್ರಕ್ಕೆ ಒಂದು ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಿ ಅವರು ಯಾವ ರೀತಿ ಸೇವೆ ಸಲ್ಲಿಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಒಂದು ಮುಖ್ಯವಾಗಿ ಈ ಒಂದು ವಿಚಾರಕ್ಕೆ ನಾವೀಗ ಒಂದು ಸಭೆ ಮಾಧ್ಯಮ ಮಿತ್ರರನ್ನು ಕೇಳುವಂಥ ವಿಚಾರ. ಯಾಕಂದರೆ ಆದಷ್ಟು ಬೇಗ ತಕ್ಷಣ ಅವರನ್ನು ಆ ಸ್ಥಾನದಿಂದ ವಜಾ ಮಾಡಬೇಕಂತ ನಾವು ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸುವಂಥ ವಿಚಾರ. ಮತ್ತು ಈ ಒಂದು ವಿಚಾರಕ್ಕೆ ವಿಶ್ವಕರ್ಮ ಸಮಾಜದವರು ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ನಾವು ಖಂಡಿಸ್ತೇವೆ. ಹಾಗೂ ಮುಂದಿನ ದಿನಗಳಲ್ಲಿ ಏನಾದರೂ ಇದು ಅವರು ಅದನ್ನೇ ಕಂಟಿನ್ಯೂ ಆಗಿಕೊಂಡು ಹೋದರೆ ನಾವು ಆ ಒಂದು ಯಾವುದೇ ಒಂದು ಇದಕ್ಕೆ ನಾವು ಭಾಗಿಯಾಗುವಂಥ ಒಂದು ಪ್ರಶ್ನೆ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ, ಅವರು ಧಾರ್ಮಿಕ ಕ್ಷೇತ್ರಕ್ಕೆ ಯಾಕೆ ನಾವು ಬೇಡ ಅಂತ ಹೇಳೋದು ಅಂತ ಹೇಳಿದ್ರೆ, ಈಗ ಕೂಡಲೇ ಒಂದು ವಿಷಯ ಆಗಿರುವಂಥದ್ದು ತಕ್ಷಣಕ್ಕೆ ಒಂದು ಸ್ಥಾನಮಾನ ಬೇಕು ಅಂತ ಹೇಳುವಂಥ ವಿಚಾರ ಅಲ್ಲ. ಯಾಕಂದರೆ ಈ ಒಂದು ಮಹಿಳೆಗೆ ಅನ್ಯಾಯ ಆಗಿದೆ. ಅದಲ್ಲದೆ ಇಲ್ಲಿಯ ಅಧಿಪತಿ ಕ್ಷೇತ್ರ ಎನ್ನುವಂಥದ್ದು ಮಹಾಲಿಂಗೇಶ್ವರ ಕ್ಷೇತ್ರ. ಅಲ್ಲಿ ಕೂಡ ಇವರು ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಹೋಗಬಾರ್ದು ಅಂತ ನಾವು ನಿಟ್ಟಿನಲ್ಲಿ ಕೇಳ್ತಾ ಇದ್ದೇವೆ. ಯಾಕಂದರೆ ಅವರು ಯಾವ ರೀತಿಯಲ್ಲಿ ಜನಗಳಿಗೆ ಹೇಳ್ತಾರೆ, ಒಂದು ಮಹಿಳೆಗೆ ಅವರ ಮಗನಿಂದ ಆದಂಥ ಒಂದು ಕೃತ್ಯ ಆಗಿರ್ಬೋದು. ಯಾಕಂದರೆ ಇದಕ್ಕೆ ಇವರು ಒಟ್ಟಿಗಿಲ್ಲದೆ ಯಾರು ಕೂಡ ಮುಂದೆ ಹೋಗುವಂಥ ವಿಚಾರಗಳು ಇರುವುದಿಲ್ಲ. ಮಗನಿಗೆ ಸಪೋರ್ಟ್ ಮಾಡುವಂಥ ಅವ್ರ ತಂದೆಯಿಂದಲೇ ಆಗುವಂಥ ವಿಚಾರ. ಸೊ ಇದಕ್ಕೆ ಮೂಲವಾಗಿ ನಾವು ಇದು ನಡೆದಲ್ಲಿ ನಮ್ಮ ಸಮಾಜದವರು, ನಮ್ಮ ಸಂಘ ಮಾತ್ರ ಅಲ್ಲ, ನಮ್ಮ ಸಮಾಜದೊಂದಿಗೆ ನಮಗೆ ಕೆಲವೊಂದು ಕಾಲ್ ಮಾಡಿ ಬೇರೆ ಬೇರೆ ಅನ್ಯ ಸಮಾಜದವರು ಕೂಡ ಹೇಳಿದ್ದಾರೆ. ಹೀಗೆ ಇದು ಖಾಲಿ ಒಂದು ಸಮಾಜಕ್ಕೆ ಆದಂಥ ವಿಚಾರವಲ್ಲ, ಇದೊಂದು ಮಹಿಳೆಗೆ ಆದಂಥ ಒಂದು ಅನ್ಯಾಯ. ಇದು ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟ ನಿಮ್ಗೆ ಗೊತ್ತಿರೋದು, ರಾಜಕೀಯವಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಅಂಥದ್ದೇನೋ ವಿಚಾರ ಆದರೆ ಇಮಿಡಿಯೇಟ್ ಅವರ ಸ್ಥಾನಮಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ವಿಚಾರ ಗೊತ್ತಿರ್ತದೆ. ಆದರೆ ಈ ಒಂದು ವ್ಯಕ್ತಿ ಆ ಒಂದು ಸ್ಥಾನ ಬೇಕು, ಅಧಿಕಾರ ಬೇಕು ಅಂತ ಒಂದು ಲಾಭದಿಂದ ಈ ಒಂದು ಮಾಡುವಂಥದ್ದು ದೊಡ್ಡ ಕೃತ್ಯ ಆಗಿರ್ಬೋದು. ಸೊ ಇದಕ್ಕೆ ನಮ್ಮ ಸಮಾಜದಿಂದ ಮುಖ್ಯವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಆದಷ್ಟು ಬೇಗ ಇವರು ಇದಕ್ಕೆ ವಜಾ ಮಾಡಬೇಕು. ಹಾಗೂ ಆ ಸಮಿತಿಯವರಿಗೆ ಸಹ ಕೇಳಿಕೊಳ್ಳೋದು ಒಂದೇ ವಿಚಾರ, ಆದಷ್ಟು ಬೇಗ ಆ ಸಮಿತಿ ಆ ಮಂದಿರದಿಂದ ಅವರನ್ನು ಹೊರಗಿಡಬೇಕು ಅಂತ ಒಂದು ನಾವು ಮನವಿ ಮಾಡ್ತಾ ಇದ್ದೇವೆ. ಹೌದು, ಅವರು ಕೂಡ ನಮಗೆ ಅವರಂದ್ರೆ ಹೇಗೆ ಅಂದರೆ, ನಮಗೆ ಒಂದು ಮಾಹಿತಿ ಬಂದ ಪ್ರಕಾರ ಅವರು ಕೂಡ ಏನೋ ಮನವಿಯಲ್ಲಿ ಕೊಟ್ಟಿರ್ಬೋದು ಅಂತ ಒಂದು ಮಾಹಿತಿ ಬಂದಿದೆ. ಅದು ನಮಗೆ ನೇರವಾಗಿ ಗೊತ್ತಿಲ್ಲ. ಅದು ನಮಗೆ ಅಧ್ಯಕ್ಷರು ಅಂತ ಗೊತ್ತಾದ ಕಾರಣ ನಾವು ಸ್ವಯುಕ್ತವಾಗಿ ನಮ್ಮ ಸಂಘದ ಮುಖಾಂತರ ನಾವು ಇದಕ್ಕೆ ಇಳಿದಿದ್ದೇವೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕಲ್ಲ. ಯಾಕಂದರೆ ಒಂದು ತಪ್ಪಿಕಸ್ತ ಸ್ಥಾನದಲ್ಲಿದ್ದು ನಾನೊಂದು ಅಧ್ಯಕ್ಷ ಆಗಬೇಕಾದ್ರೆ ಅದೊಂದು ಯಾವ ರೀತಿಯಲ್ಲಿ ಸರಿ ಅಂತ ಕೇಳುವಂಥದ್ದೊಂದು ವಿಚಾರ ಬರ್ತದೆ. ಇಲ್ಲ, ನಮಗೆ ಬಂದದ್ದು ವಿಷಯ ಬಂತು ಅಧ್ಯಕ್ಷರಾಗಿದ್ದಾರೆ. ಯಾಕೆ ನಾವೀಗ ಸಮಿತಿ ಅವರದು ನಮ್ಮ ಸಮಾಜರು, ಹೌದು, ಅವರ ವಿಷಯ ತಗೊಂಡಿದ್ದೇವೆ, ಮಾತಾಡಿದ್ದೇವೆ. ಆದರೆ ಅವರು ಇಲ್ಲ, ಅವರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ನಮಗೆ ಬೇರೆಯವರ ಮೂಲಕ ನಮಗೆ ಸ್ವಲ್ಪ ಮಾಹಿತಿ ಬಂತು. ಅಂದರೆ ಅಧ್ಯಕ್ಷರಾಗಿದ್ದಾರೆ, ಇದರಲ್ಲಿ ಹೇಗೆ ಖಂಡಿಸಬೇಕು ಅಂತ ಸಮಾಜದವರು ನೀವು ಯಾಕೆ ಹೀಗೆ ಇದ್ದೀರಿ ಅಂತೇಳಿ ಆ ಉದ್ದೇಶದಲ್ಲಿ ನೋಡಿ, ಅಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಸಮುದಾಯದವರು ಆ ಶಾರದಾ ಮಂದಿರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ಸಮುದಾಯದವರು ಕೂಡ ಇದ್ದಾರೆ ಅದರಲ್ಲಿ. ಹಾಗಿರುವಾಗ ಇಷ್ಟ ತನಕ ಅಂದರೆ ಅಧ್ಯಕ್ಷರ ನೆಲೆಯಲ್ಲಿ ಯಾವುದೇ ಕಳಂಕ ಇಲ್ಲದವರು ಇಷ್ಟ ತನಕ ಒಂದು ಅಧ್ಯಕ್ಷರ ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಂಥ ಕಳಂಕವನ್ನು ಹೊತ್ತುಕೊಂಡು ಅವರು ಹೇಗೆ ಇದರಲ್ಲಿ ಮುಂದುವರಿಸ್ತಾರೆ ಅಂತೇಳಿ ನಮಗೆ ಕ್ವಶನ್ ಮಾರ್ಕ್ ಇದೆ. ಯಾಕೆಂದರೆ ಅದು ಒಂದು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಪಂಚಕುಲ ಕಸುಬುಗಳು ಹೇಗಿದೆ. ಯಾಕಂದರೆ ಒಂದು ಶಿಲೆ ಅಂತ ಹೇಳುವಂಥದ್ದು, ಆ ದೇವಿ ವಿಗ್ರಹವನ್ನು ಇಟ್ಕೊಂಡು ಆರಾಧನೆ ಮಾಡುವಾಗ ಆ ಶಿಲೆಯನ್ನು ಕೆತ್ತುವಂಥವ್ರು ನಮ್ಮ ಸಮಾಜದವರು ಮೂಲವಾಗಿ ಗೊತ್ತಿರ್ಬೋದು. ಅಂಥ ಒಂದು ಇದಕ್ಕೆ ಇವರೊಂದು ಅಧ್ಯಕ್ಷ ಆಗಿ ಕೂತ್ಕೊಳ್ಬೇಕಾದ್ರೆ ಒಂದು ಮಹಿಳೆಗೆ ಒಂದು ಗೌರವ ಪಡೆದ ವ್ಯಕ್ತಿಯನ್ನು ಹಾಕಿ ಕೂತ್ಕೊಳ್ಳೋದು ತಪ್ಪಲ್ವಾ ಅಂತ ಒಂದು ನಮ್ಮ ಒಂದು ವಿಚಾರ. ಮತ್ತು ನಮ್ಮ ಸಮಾಜದವರು ಯಾವುದೇ ಒಂದು ನೀವು ಹೇಳ್ಬೋದು, ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ಪ್ರತಿಯೊಂದು ಕ್ಷೇತ್ರ ನಮ್ಮ ಸಮಾಜದವರು ಸೇವೆ ಮಾಡ್ತಿದ್ದಾರೆ, ನಿಷ್ಠೆಯಿಂದ ಕೆಲಸ ಮಾಡೋದು. ಈಗ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಆಗಿರುವಂಥದ್ದು, ಈಗ ಶಾರದಾ ಸಮಿತಿಯಲ್ಲಿ ಆಗಿರುವಂಥದ್ದು, ಮತ್ತು ಅದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರೋದು ಪುತ್ತೂರು ಕ್ಷೇತ್ರದಲ್ಲಿ. ಆಗಿರೋದು ಇಲ್ಲಿ ಇರುವಂಥ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮುಖ್ಯವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಮ್ಮ ಈಗ ದಿವಾಕರ ಹರೀಶರಾಗಿ ಎಲ್ಲರೂ ಕೂಡ ನಮ್ಮಲ್ಲಾದಷ್ಟು ಸಹಕಾರ ಸೇವೆಗಳು ನಾವು ಮಾಡ್ತಿದ್ದೇವೆ. ಆ ಮಾಡುವಾಗ ಈ ಒಂದು ಕಳಂಕ ಇದ್ದಲ್ಲಿ ನಾವು ಯಾವ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ನಮಗೆ ಅನುವು ಮಾಡಲಿಕ್ಕೆ ಆಗ್ತಂತ ಒಂದು ವಿಚಾರ. ಯಾವುದು ಸಮಿತಿ ಸಭೆ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ ನಮಗೆ. ಅಂದರೆ ಒಂದು ಮಾಹಿತಿ ಬಂದ, ಯಾಕಂದರೆ ನಾವೇ ವೈಯಕ್ತಿಕವಾಗಿ ಹೆಸರು ಹೇಳುವಂಥದ್ದಲ್ಲ, ಮಾಹಿತಿ ಬಂದ ಕಾರಣ ನಾವು ಮುಖ್ಯವಾಗಿ ನಾವು ಹೇಳ್ಬೇಕು. ಯಾಕಂದ್ರೆ ನಾಳೆ ಬೇರೆಯವ್ರಿಗೆ ಕೂಡ ಗೊತ್ತಾಗಬೇಕು. ಈಗ ನಾಳೆ ನಾನು ತಪ್ಪು ಮಾಡಿ ನಾನು ವೇದಿಕೆ ಸ್ಥಾನ ಕೂತ್ಕೊಳ್ಳುವಾಗ ತಪ್ಪು ಅಂತ ಆಗ್ತದೆ ನನಗೂ ಕೂಡ. ಇದು ಹಾಗೆ ಆದರೆ ಅದೇ ಈಗ ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಮಾಹಿತಿ ಕೊಟ್ಟು ಈಗ ಇದೇ ಲೆಟರ್ ಇದನ್ನು ಇಟ್ಕೊಂಡು ನಾವು ಅವರ ಗೌರವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆಲ್ಲ ನಾವು ಮಾಹಿತಿ ಕೊಡುವಂಥ ಒಂದು ಇಳಿದೇವೆ ನಾವೀಗ ಇವತ್ತು ಕೊಡ್ತೇವೆ. ಶಾರದಾ ಮಂದಿರ ಸಮಿತಿಯಲ್ಲಿ ಅಂದರೆ ನಾನು ಅಂದರೆ ಈ ಕಾರ್ಯಕ್ರಮಗಳಲ್ಲಿ ನಾನು ಸಹ ಕೈ ಜೋಡಿಸಿದ್ದೇನೆ ಒಂದು 4 ವರ್ಷದಿಂದ ಸತತ. ಈ ಘಟನೆ ಆಗುವಾಗ ನೀವೇನಾದರೂ ಖಂಡನೆ ಮಾಡೋದು ಅಥವಾ ಏನಾದ್ರು ಮಾಡಿದ್ದೀರಾ? ಸಮಾಜದ ವತಿಯಿಂದ ಮಾಡಿದ್ದೇವೆ, ಸಂಘದಿಂದ ಕೂಡ ನಾವು ಒಟ್ಟಿಗೆ ಕೈ ಜೋಡಿಸ್ತೇವೆ ಎಲ್ಲ ವಿಚಾರದಲ್ಲಿ. ಅಂದರೆ ಈಗ ರಾಜ್ಯ ನಾಯಕರು ಬರುವಾಗಲ್ಲ ನಿಮ್ಮ ಯಾರೋ ಪದಾಧಿಕಾರಿಗಳನ್ನು ಕಾಣಲಿಲ್ಲ? ಅಲ್ಲ, ನಾವು ಇದ್ದೇವೆ ಪುತ್ತೂರು ಇದ್ದೇವೆ ನಾವೆಲ್ಲ. ಆದರೆ ಮಹಿಳೆ ಮನೆಗೆ ನಾವು ಕೂಡ ಒಂದು ಮಾತಾಡಿ ಅವರ ವಿಚಾರ ತಗೊಂಡು ಮುಂದೆ ಹೋಗಿದ್ದೇವೆ. ಯಾಕೆಂದರೆ ಮತ್ತೆ ಒಂದು ಇದು ವಿಚಾರ ಇಲ್ಲಿ ಇದಾಗದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಹಿಂದೆ ವಿಶ್ವಕರ್ಮ ಯುವಮೇಳನ ಮುಖಾಂತರವೇ 18 ವರ್ಷಗಳ ನಂತರ ಇತ್ತೀಚೆಗೆ ಹೋದ ವರ್ಷ ಜನವರಿಯಲ್ಲಿ ನಾವು ನಮ್ಮ ಸಂಘದ ಮುಖಾಂತರವೇ ರಾಜ್ಯ ಮಟ್ಟದ ಯುವ ಸಮಾವೇಶ ನಮ್ಮ ಮುಖ್ಯನಾದ 10,000ಕ್ಕಿಂತ 10ರಿಂದ 15,000 ಅಧಿಕ ಜನಸಂಖ್ಯೆಗಳು ಮಂಗಳೂರಿನ ಗೋಲ್ಡನ್ ಸಿಟಿಯಲ್ಲಿ ನಾವು ಮಾಡಿರುತ್ತೇವೆ. ಇದು ಯಾಕೆಂದರೆ ಇದು ಕೇವಲ ಯುವಕರು ಮಾಡಿರುವಂಥ ಒಂದು ಕಾರ್ಯಕ್ರಮ, ಯುವಕರಿಗೆ ಹಿರಿಯರು ಕೈ ಜೋಡಿಸಿಕೊಂಡು ಮಾಡಿದಂಥ ಕಾರ್ಯಕ್ರಮ ಇಲ್ಲಿ ಹೇಳೋದಿಲ್ಲ. ಯಾಕೆಂದರೆ ಆ ಸಮಾವೇಶ 15,000 ಜನ ನಮಗೆ ಹೇಗೆ ಸೇರಿಸಲಿಕ್ಕೆ ಗೊತ್ತುಂಟು. ಮುಂದಿನ ಇದು ನಮಗೆ ನ್ಯಾಯ ಸಿಗದೆ ಹೋದಲ್ಲಿ ಅದಕ್ಕಿಂತ ಹೆಚ್ಚು ಜನ ಸೇರಿಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ನಾವು ಇಳಿದ್ದೇವೆ. ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಶಾರದಾ ಮಂದಿರ ಅಂತೇಳಿ ಇಲ್ಲ, ಈ ಮಹಿಳೆಗೆ ನ್ಯಾಯ ಸಿಗುವ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ಭಾಗವಹಿಸುವಂತಿಲ್ಲ. ಯಾಕೆಂದರೆ ಒಂದು ನಿಮ್ಗೆ ಗೊತ್ತಿರುವಂಥದ್ದು, ನಮ್ಮ ಸಮಾಜದವರು ಕೆತ್ತುವಂಥ ಒಂದು ಶಿಲೆಗೆ ಆ ಒಂದು ಸ್ಥಾನಮಾನ ಇರುವಂಥ ವಿಚಾರಕ್ಕೆ ಇವರು ಪೂಜೆ ಅಥವಾ ಯಾವುದೋ ಒಂದು ವಿಚಾರ ಇರ್ಬೋದು, ಯಾವ ರೀತಿಯಲ್ಲಿ ಮಾಡ್ತಾರೆ ಅದು ಬೇಕು. ಅದಕ್ಕೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗೋ ತನಕ ಅವ್ರು ಯಾವುದೇ ಒಂದು ಕ್ಷೇತ್ರದಲ್ಲಿ ಪದಾಧಿಕಾರಿಗಳ ಅಥವಾ ಅಧ್ಯಕ್ಷನ ತಗೊಂಡ್ರೆ ನಾವು ನಮ್ಮ ಸಮಾಜದವರು ಮುಖ್ಯವಾಗಿ ನಾವು ಬಂದು ಖಂಡಿಸ್ತೇವೆ ಎಲ್ಲ ವಿಚಾರದಲ್ಲಿ ಕೂಡ. ಅದೇ ಭಾಗವಹಿಸಬಾರ್ದು ಅಂತ. ಯಾಕಂದ್ರೆ ಮುಂದಿನ ನಾವು ಅದಕ್ಕೆ ಪ್ರತಿಭಟನೆ ಆಗಿರ್ಬೋದು ಅಥವಾ ಬೇಕಿದ್ದ ಕ್ರಮ ತಗೊಳ್ಳುವಂಥ ವಿಚಾರ ನಾವು, ಯಾಕಂದ್ರೆ ಅವರಿಗೆ ಕಮಿಟಿಗೆ ಹಾಕುವವರು ಸಹ ಯೋಚನೆ ಮಾಡಿಕೊಳ್ಬೇಕು. ಅವರ ಮೇಲೆ ಕಳಂಕ ಇರುವುದರಿಂದ ಮಾತ್ರ ನಾವು ಹೇಳಿದ್ರು, ಮತ್ತೆ ಅವರಿಗೆ ವೈಯಕ್ತಿಕ ದ್ವೇಷ ಯಾವುದೇ ಇಲ್ಲ. ಅದು ತಪ್ಪು ಅಂತ. ಯಾಕಂದ್ರೆ ಒಂದು ಮಹಿಳೆಗೆ ಅನ್ಯಾಯ ಆಗುವಾಗ ಅವಳು ಯಾವ ಸರಿಪಡಿಸಿಕೊಂಡು ಸಂಪೂರ್ಣ ಬೆಂಬಲ ಕೊಡ್ತೇವೆ. ಈಗ ಅಧ್ಯಕ್ಷ ಈಗ ಮುಖ್ಯವಾಗಿ ಅಧ್ಯಕ್ಷ ಅಂತ ತಗೊಂಡಿದ್ದಾರೆ. ಈಗ ನಾಳೆ ಯಾವುದೇ ಪೂಜೆ ಪುನಸ್ಕಾರ ಆದರೂ ಕೂಡ ಪ್ರಥಮವಾಗಿ ಅವರು ಕೂತ್ಕೊಂಡು ಅಲ್ಲಿ ನಡೆಸುವಂಥದ್ದು. ಆ ಪೂಜೆ ಮಾಡುವಾಗ ಆ ತಾಯಿಗೆ ಆದರೂ ಮಾಡುವಾಗ ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿ ಆ ತಾಯಿಗೆ ಹೇಗೆ ನಾವು ಪೂಜೆ ಮಾಡಲಿಕ್ಕೆ ಆಗ್ತದೆ? ಅದು ದೇವಿಗೆ ಸಲ್ತದ? ಈಗ ನಾವೀಗ ಒಂದು ಹೇಳುದು, ಈಗ ಕಾರ್ಯಕ್ರಮದಲ್ಲಿ ಕಲೆಕ್ಷನ್ ಮಾಡ್ತೇವೆ, ಸಹಾಯಧನ ತಗೊಳ್ಳೋದು. ಯಾಕೆ ಪೂಜೆಗೆ ಮಾಡಿ ಸಾರ್ವಜನಿಕ ತಗೊಳ್ಳುವಾಗ ನಮ್ಮ ಒಂದು ಹಣ ಒಂದು ಪೂಜೆ 150 ಒಂದು ಪೂಜೆ ಹಾಕ್ತೇವೆ. ಆ ಪೂಜೆ ಆ ಫಲ ಸಿಗಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಸರಿಬೇಕಲ್ಲ. ಆ ಅಧ್ಯಕ್ಷನಿದ್ದ ಸರಿ ಇಲ್ಲದ್ರೆ ನಾವು ಹೇಗೆ ಪೂಜೆ ತಗೊಳ್ಳಿಕ್ಕೆ ಆಗ್ತದೆ? ಪ್ರಸಾದ ತಗೊಳ್ಳುವಾಗ ನಾವು ತಗೊಳ್ಳುವಾಗ ಒಂದು ರೀತಿಯಲ್ಲಿ ಇರ್ತದೆ, ಒಂದು ರೀತಿಯಲ್ಲಿ ತಗೊಳ್ಬೇಕು. ಇಲ್ಲ, ಯಾಕೆಂತ ಹೇಳಿದ್ರೆ ಅವರು ನಿರ್ಧಾರ ಮಾಡಬೇಕು. ನಾವೀಗ ವೈಯಕ್ತಿಕವಾಗಿ ನಮ್ಮ ಒಂದು ಸಂಘದಿಂದ ಬಂದದ್ದು ಅವರನ್ನು ತೆಗೆಸಬೇಕು. ಯಾಕಂದ್ರೆ ನಾಳೆ ಅವರಿಗೆ ಕೂಡ ನಾವು ಬೆಂಬಲ ಕೊಡೋದಿಲ್ಲ. ಅವ್ರು ತೆಗೆದ್ರೆ ನಾವು ಬೆಂಬಲ ಕೊಡೋದಿಲ್ಲ. ಒಂದು ಅಧ್ಯಕ್ಷ, ಯಾಕೆಂದರೆ ಸಂಪೂರ್ಣ ಈಗ ಕಾರ್ಯಕ್ರಮ ಈಗ ಸಮಿತಿ ಎಷ್ಟೋ ವರ್ಷ ಇರ್ಬೋದು ಇಲ್ಲಿ ಹೇಳೋದು, ಆದರೆ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ. ಅಧ್ಯಕ್ಷನಾಗಿದ್ದು ನಾವು ಹೇಗೆ ಹೋಗ್ಲಿಕ್ಕೆ ಆಗ್ತದೆ? ನಾಳೆ ಪ್ರಸಾದ ಅವರು ಮಾಡಿದಂಥ ಪೂಜೆ ಪ್ರಸಾದ ನಾವು ತಗೊಳ್ಬೇಕಾಗ್ತದೆ. ಯಾವ ರೀತಿಯಲ್ಲಿ ತಗೊಳ್ಳೋದು?